ಸೂಪರ್ ಪ್ರೈಮ್ ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ಮೊದಲಿಗೆ ನೋಡೋಣ. ರಾಮರ ಹುಂಡಿಗೆ ಕೈ ಹಾಕಿದವರು ಬಲೆಗೆ ಬಿದ್ದಿದ್ದಾರೆ. 8 ಮಂದಿ ಆರೋಪಿಗಳು ಅರೆಸ್ಟ್ ಆಗ್ತಾ ಇದ್ದಂತೆ ದೇಣಿಗೆ ಕಳ್ಳರ ಒಂದೊಂದೇ ಜಾಲ ಬಯಲಾಗ್ತಾ ಇದೆ. ಇನ್ನು ಬಿಡದಿಯಲ್ಲಿ ಡಿಕೆ ಎಚ್ಡಿಕೆ ಮುಖಾಮುಖಿ ಸಮರ ಶುರುವಾಗಿದೆ. ಬಹಿರಂಗ ಚರ್ಚೆಗೆ ಎಚ್ಡಿಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇತ್ತ ಕೆಲ ರೈತರು ಎಚ್ಡಿಕೆ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಹೊಂದಾಣಿಕೆ ಆರೋಪಗಳಿಗೆ ಕೌಂಟರ್ ಕೊಟ್ಟಿರುವ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ತಪ್ಪು ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಇತ್ತ ಅಡ್ಡ ಮತದಾನದ ರಿಪೋರ್ಟ್ ರೆಡಿಯಾಗಿದೆ. ಇನ್ನು ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಕೇಸ್ ಪೊಲೀಸರಿಗೂ ಕಗ್ಗಂಟಾಗಿದೆ. ಖಾಕಿ ವಿಚಾರಣೆಯ ವೇಳೆ ತಾನೇ ಹೆಣ ಇಳಿಸಿದ್ದಾಗಿ ಕೃಷಿ ತಾಪಂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ತ್ರಿವಳಿ ಮರ್ಡರ್ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಕಿರಾತಕ ಕಿಲ್ಲರ್ ಕೆನತ್ ಪುದುಚೇರಿಯಲ್ಲೇ ಸಿಕ್ಕಿಬಿದ್ದಾನೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ರಾಮ ಮಂದಿರ ಇದು ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರ ಕ್ಷೇತ್ರ. ಕೋಟ್ಯಂತರ ಭಕ್ತರ ಪಾಲಿಗೆ ಪುಣ್ಯಸ್ಥಳ. ಈ ಮರ್ಯಾದಾ ಪುರುಷೋತ್ತಮನ ಜಾಗದಲ್ಲಿ ಮರ್ಯಾದೆ ಗೇಡಿನ ಕೆಲಸವಾಗಿರುವಂಥದ್ದು ದೇಶವ್ಯಾಪಿ ರಾಮ ಭಕ್ತರನ್ನ ನೋವಿಗೆ ತಂದಿದೆ. ರಾಮನ ಹಣ ಕದ್ದು ಜೇಬಿಗಳಿಸಿಕೊಂಡಿರುವಂತಹ ಕಳ್ಳ ಬೆಕ್ಕುಗಳ ತಲೆ ಎಣಿಕೆ ಮಾಡಲಾರಂಭಿಸಿದೆ ಉತ್ತರ ಪ್ರದೇಶ ಸರ್ಕಾರ ರಚನೆ ಮಾಡಿರುವಂತಹ SIT. ಬಲೆಗೆ ಬಿದ್ದಿರುವಂತಹ ಕದೀಮರು 8 ಜನ. ಇನ್ನು ಎಷ್ಟುಂಟೋ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಒಳ್ಳೆಯ ಆಡಳಿತವನ್ನು ಪ್ರಸ್ತಾಪಿಸುವಾಗಲೆಲ್ಲ ರಾಮರಾಜ್ಯ ಅನ್ನುವಂತಹ ವಿಶೇಷಣವನ್ನು ಬಳಸುವಂಥದ್ದು ಕಾಮನ್. ದೇಶವನ್ನು ರಾಮರಾಜ್ಯ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಕೂಡ ಆಗಿತ್ತು. ರಾಮರಾಜ್ಯದ ಕನಸನ್ನು ಅವರು ಬಿಟ್ಟಿದ್ರು. ಆದರೆ ರಾಮರಾಜ್ಯ ಮಾದರಿಯ ಮೂಲ ಪುರುಷ ಶ್ರೀರಾಮನ ನೆಲದಲ್ಲೇ ಈಗ ಆಗಬಾರದು ಆಗೋಗಿದೆ. ರಾಮ ಮಂದಿರದ ಆಡಳಿತ ನೋಡ್ಕೊಳ್ಳಿ ಅಂತ ಯಾರ ಕೈಗೆ ಬೀಗದ ಕೈ ಕೊಡಲಾಗಿತ್ತೋ ಅವರೇ ರಾಮನ ಹುಂಡಿಗೆ ಕನ್ನ ಹಾಕಿದ್ದಾರೆ. ಮಂದಿರದಲ್ಲಿ ಮಹಾ ಅಕ್ರಮವಾಗಿದೆ ಅನ್ನುವಂಥ ಆರೋಪ ಬಿರುಗಾಳಿಯಂತೆ ಹಬ್ತಾ ಇದ್ದಂತೆಯೇ ಉತ್ತರ ಪ್ರದೇಶದ ಯೋಗಿ ಸರ್ಕಾರ SIT ರಚನೆ ಮಾಡಿತು. ಅಕ್ರಮ ವೀರರ ಜಾಲಾಡ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಈಗ ಮೊದಲ ಸುತ್ತಿನಲ್ಲಿ 8 ಖದೀಮರನ್ನ ಬಂಧಿಸಿದೆ. FIRನಲ್ಲಿ ದಾಖಲಾಗಿದ್ದ 8 ಮಂದಿಯನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ವಿಪರ್ಯಾಸ ಅಂದರೆ ಬಂಧಿತರೆಲ್ಲರೂ ದೇಗುಲದ ಆಯಕಟ್ಟಿನ ಜಾಗದಲ್ಲಿದ್ದವು. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯ ಕಾರು ಚಾಲಕ ಹಾಗೂ ಆಪ್ತ, ಹುಂಡಿ ಎಣಿಕೆಯ ಮುಖ್ಯಸ್ಥ, ನಗದು ಎಣಿಕೆ ವಿಭಾಗದ ಉಸ್ತುವಾರಿ ಸೇರಿದಂತೆ ಒಟ್ಟು 8 ಮಂದಿಯನ್ನು SIT ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ರಾಮ ಜನ್ಮಭೂಮಿ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಸುಮಾರು 7.5 ಕೋಟಿಯಷ್ಟು ದುರುಪಯೋಗ ಆಗಿದೆ ಅಂತ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಸಂಬಂಧ FIR ದಾಖಲಿಸಿಕೊಂಡಿರುವ ಅಧಿಕಾರಿಗಳು 8 ಮಂದಿಯನ್ನು ಬಂಧಿಸಿದ್ದಾರೆ. ಯಾರು ಈ ಹುಂಡಿ ಕಳ್ಳರು? ಏನೇನು ಮಾಡಿದ್ದಾರೆ? ಟಿನ್ನು ಯಾದವ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಚಂಪತ್ ರಾಯ್ ಅವರ ಕಾರು ಚಾಲಕ. ದೇಣಿಗೆ ಎಣಿಸ್ತಾ ಇದ್ದ VHPಯ ಕರಸೇವಕಪುರಂ ಜೊತೆಗೆ ಈತನಿಗೆ ನಿಕಟ ಸಂಪರ್ಕ ಇತ್ತು. ದೇಣಿಗೆ ಪೆಟ್ಟಿಗೆಗಳ ಕೀಲಿಗಳು ಕೂಡ ಈತನ ಬಳಿಯಲ್ಲಿನೇ ಇರ್ತಾ ಇದ್ವು. ಅಂದರೆ ತನ್ನ ಕಾರ್ ಡ್ರೈವರ್ ಮೇಲೆ ಅಷ್ಟೊಂದು ನಂಬಿಕೆ ಚಂಪತ್ ರಾಯ್ ಅವ್ರಿಗೂ ಕೂಡ ಇತ್ತು. ಟ್ರಸ್ಟ್ನ ಸದಸ್ಯರಿಗೆ ತೀರಾ ಆಪ್ತನಾಗಿದ್ದ ಈ ಟಿನ್ನು ಯಾದವ್ ಇದು ಬಹಳ ಗಮನಾರ್ಹವಾಗಿರುವಂಥ ಅಂಶ. ಇನ್ನು ರವಿ ಮಿಶ್ರಾ ದೇಣಿಗೆ ಎಣಿಸುವ ಕಾರ್ಯಕ್ಕೆ ಈತನನ್ನ ನಿಯೋಜಿಸಲಾಗಿತ್ತು. ರವಿ ಮಿಶ್ರಾ ಮತ್ತು ಆತನ ಮಗ ಈ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿನ್ನು ಯಾದವ್ ವಿಚಾರವನ್ನು ತೋರಿಸ್ತಾ ಇದ್ವಿ. ಟಿನ್ನು ಯಾದವ್ ದೇಣಿಗೆ ಎಣಿಸ್ತಾ ಇದ್ದ VHPಯ ಕರಸೇವಕಪುರಂ ಜೊತೆಗೆ ಸಂಬಂಧವನ್ನು ಹೊಂದಿದ್ದಂತಹ ವ್ಯಕ್ತಿ. ದೇಣಿಗೆ ಪೆಟ್ಟಿಗೆಗಳ ಕೀಲಿಗಳು ಈತನ ಬಳಿಯೇ ಇರ್ತಾ ಇದ್ವು. ಹಾಗೆಯೇ ಈ ವ್ಯಕ್ತಿ ಟ್ರಸ್ಟ್ನ ಸದಸ್ಯರಿಗೆ ತೀರಾ ಆಪ್ತನಾಗಿದ್ದ ಅಂತೇಳಿ. ಹಾಗೆಯೇ ರವಿ ಮಿಶ್ರಾ ದೇಣಿಗೆ ಎಣಿಸುವಂತಹ ಕಾರ್ಯಕ್ಕೆ ಈತನನ್ನು ನಿಯೋಜಿಸಲಾಗಿತ್ತು. ಮಗ ಮತ್ತು ಅಳಿಯನನ್ನ ಹಣ ಎಣಿಸುವ ಕೆಲಸಕ್ಕೆ ಈತ ಸೇರಿಸಿದ್ದ ಈ ರವಿ ಮಿಶ್ರಾ. ಈತನ ಮೇಲೆ ನೌಕರರೊಂದಿಗೆ ಸೇರಿ ಪಿತೂರಿ ನಡೆಸಿದಂತಹ ಆರೋಪ ಕೇಳಿಬಂದಿದೆ. ಹಾಗೆಯೇ ಅನುಕಲ್ಪ ಮಿಶ್ರಾ ಅಂತ ಹೇಳಿ ಈತ ರವಿ ಮಿಶ್ರಾರ ಮಗ. ಅನುಕಲ್ಪ ಮಿಶ್ರಾ ದೇಣಿಗೆ ಎಣಿಕೆ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಅನುಕಲ್ಪ ಮಿಶ್ರಾ ಟ್ರಸ್ಟಿ ಅನಿಲ್ ಮಿಶ್ರಾರ ಸಂಬಂಧಿ ಕೂಡ ಹೌದು. ಹೀಗಾಗಿ ಇದೇ ಕಾರಣಕ್ಕಾಗಿ ಈಗಾಗಲೇ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಲವಕುಶ್ ಮಿಶ್ರಾ ಈತ ಆರೋಪಿ ರವಿ ಮಿಶ್ರಾ ಅವರ ಅಳಿಯ. ಹಣ ವಿಲೇವಾರಿ ಮಾಡುವಂತಹ ಜವಾಬ್ದಾರಿಯನ್ನು ಅಂದರೆ ಇಲ್ಲಿ ಸಂಬಂಧಿಕರ ನಡುವೆ ಜವಾಬ್ದಾರಿಗಳ ಹಂಚಿಕೆ ಆಗಿರುವಂಥದ್ದು ಕೂಡ ಗಮನಾರ್ಹವಾಗಿರುವ ಸಂಗತಿ. ಈ ಲೂಟಿಗೆ ಇದು ಒಂದು ಕಾರಣದಂತೆ ಭಾಸವಾಗ್ತದೆ. ಹಣ ವಿಲೇವಾರಿ ಮಾಡುವಂಥ ಜವಾಬ್ದಾರಿ ಈತ ಹೊತ್ತಿದ್ದ. ತನಿಖೆ ಆರಂಭದಲ್ಲೇ ಈತನ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿತ್ತು ಲವಕುಶ್ ಮಿಶ್ರಾನ ಮನೆಯಲ್ಲಿ. ಇನ್ನು ಅವಿನಾಶ್ ಶುಕ್ಲಾ ಈತ ದೇವಾಲಯದ ಪರಿಚಾರಕನಾಗಿದ್ದ. ಅವಿನಾಶ್ ಶುಕ್ಲಾ
ಅವಿನಾಶ್ ಶುಕ್ಲಾ ಹಣದ ದುರುಪಯೋಗದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ವಿಶೇಷವಾಗಿ ಈ ಒಂದು ಸಿಂಡಿಕೇಟ್ನಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಸದಸ್ಯ ಈತ ಅಂತ ಹೇಳಿ ಈತನನ್ನು ಗುರುತಿಸಲಾಗಿದ್ದು, ಈತನ ಖಾತೆಯಲ್ಲಿದ್ದ 5 ಲಕ್ಷ ರೂಪಾಯಿಗಳನ್ನು ಈಗಾಗಲೇ SIT ತಂಡ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಮನೀಶ್ ಯಾದವ್, ಈತ ಟಿನ್ನು ಯಾದವ್ನ ಅಳಿಯ ಮನೀಶ್ ಯಾದವ್, ದೇಣಿಗೆ ಎಣಿಕೆ ಪ್ರಕ್ರಿಯೆಯಲ್ಲಿ ಈತ ಕೂಡ ಭಾಗಿಯಾಗಿದ್ದ. ಮನೀಶ್ ಯಾದವ್ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ವಶಪಡಿಸಿಕೊಳ್ಳಲಾಗಿದೆ, ಆತನ ಮನೆಯಲ್ಲಿ ಸಂಗ್ರಹಿಸಿಡಲಾಗಿತ್ತು. ಹಾಗೆಯೇ ಸುಭಾಷ್ ಶ್ರೀವಾಸ್ತವ್, ಈತ ಬ್ಯಾಂಕ್ನ ಮಾಜಿ ಉದ್ಯೋಗಿ. ಸುಭಾಷ್ ಶ್ರೀವಾಸ್ತವ್ ಟ್ರಸ್ಟ್ನ ನಗದು ಎಣಿಕೆ ಸಿಬ್ಬಂದಿಯ ಉಸ್ತುವಾರಿಯನ್ನು ಈತ ನೋಡ್ಕೊಳ್ತಾ ಇದ್ದ. ಅಂದರೆ ಅನುಭವ ಇತ್ತು, ಬ್ಯಾಂಕ್ನಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಅಂತೇಳಿ ಬ್ಯಾಂಕ್ ಈ ನಗದು ಎಣಿಕೆ ಸಂದರ್ಭದಲ್ಲಿ ಈತನನ್ನು ಉಸ್ತುವಾರಿಯಾಗಿ ಮಾಡಲಾಗಿತ್ತು. ಆದರೆ ಉಸ್ತುವಾರಿಯೇ ಹಣ ನುಂಗುವ ಕೆಲಸವನ್ನು ಮಾಡಿದ್ದಾನೆ. ಇನ್ನು ಕರುಣೇಶ್ ಪಾಂಡೆ, ಹಣದ ಸ್ವೀಕೃತಿಯಲ್ಲಿ ಅಕ್ರಮ ಎಸಗಿರ್ತಕ್ಕಂತಹ ಆರೋಪಿಗಳಲ್ಲಿ ಈತ ಮತ್ತೋರ್ವ ಪ್ರಮುಖ ವ್ಯಕ್ತಿ. ಕರುಣೇಶ್ ಪಾಂಡೆ SBIಗೆ ಹಣ ಎಣಿಸೋದಕ್ಕೆ ಅಧಿಕಾರವನ್ನು ಟ್ರಸ್ಟ್ ನೀಡಿತ್ತು, SBIನವ್ರಿಗೆ ಕೊಟ್ಟಿದ್ರು. ಆದರೆ ಖಾಸಗಿ ಏಜೆನ್ಸಿಯೊಂದನ್ನು ನೇಮಿಸಿಕೊಂಡಿದ್ದಂತಹ ಆರೋಪ ಈ ಕರುಣೇಶ್ ಪಾಂಡೆಯ ವಿರುದ್ಧ ಇದೆ. ಯಾವಾಗ SIT ಅಧಿಕಾರಿಗಳು ಒಬ್ಬೊಬ್ಬರ ಬುಡಕ್ಕೆ ಕೈ ಹಾಕೋದಕ್ಕೆ ಶುರು ಮಾಡಿದ್ರು, ರಾಜೀನಾಮೆಯ ಪರ್ವ ಶುರುವಾಗಿದೆ. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ಕಡೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೂ ಮೊದಲು ಹಗರಣದ ಸದ್ದು ಜೋರಾಗ್ತಾ ಇದ್ದಂತೆ ವರದಿ ನೀಡೋದಕ್ಕೆ ಪ್ರಧಾನಮಂತ್ರಿಯವರ ಕಚೇರಿ ಸೂಚನೆ ನೀಡಿತು. ಚಂಪತ್ ರಾಯ್ ಮಾತ್ರ ಕ್ಯಾರೆ ಅಂದಿರಲಿಲ್ಲ. SIT ತನಿಖೆ ನಡೆಸ್ತಾ ಇದೆ, ಈ ಹಂತದಲ್ಲಿ ಯಾವುದೇ ಮಾಹಿತಿಯನ್ನಾಗಲಿ ವರದಿಯನ್ನಾಗಲಿ ನೀಡೋದಿಲ್ಲ ಅಂತ ಹೇಳಿದರು. ಆದರೆ ಯಾವಾಗ ತನ್ನ ಕಾರು ಚಾಲಕ ಅರೆಸ್ಟ್ ಆದನೋ ಆಗ ಚಂಪತ್ ರಾಯ್ ತಬ್ಬಿಬ್ಬಾಗಿದ್ದಾರೆ. ರಾಜೀನಾಮೆಯ ಒತ್ತಡ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವಂತೆ VHP ಕೂಡ ಸಲಹೆಯನ್ನು ಕೊಟ್ಟಿದೆ. VHPಯಿಂದ ಯಾವಾಗ ಸೂಚನೆ ಬಂತು, ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅಂತಿಮವಾಗಿ ತೊರೆದಿದ್ದಾರೆ. ಇವರ ಜೊತೆಗೆ ರಾಮ ಮಂದಿರ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಕೇಳಲಾಗಿದೆ. ಇಲ್ಲಿ ಹಣ ಎಣಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಎಲ್ಲಿ ಲೋಪ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಮುಜರಾಯಿ ದೇವಸ್ಥಾನಗಳಲ್ಲಿ ಹಣ ಎಣಿಕೆಯನ್ನು ಮಾಡಲಾಗುತ್ತೆ. ಆದರೆ ರಾಮ ಮಂದಿರ ಅದು ಈಗಷ್ಟೇ ಉದ್ಘಾಟನೆ ಆಗಿರ್ತಕ್ಕಂತಹ ಮಂದಿರ, ಇಲ್ಲಿ ಈ ರೀತಿಯಾದಂತಹ ಹಣ ಎಣಿಕೆಯಲ್ಲಿ ದುರುಪಯೋಗ ಹೇಗೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಗಮನಿಸಬೇಕು. 2024ರಲ್ಲಿ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಯಿತು. 2024ರಿಂದ ಅಪಾರ ಪ್ರಮಾಣದಲ್ಲಿ ದೇಣಿಗೆಯೂ ಕೂಡ ಹರಿದು ಬರ್ತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಇಲ್ಲಿಯ ವಾರ್ಷಿಕ ವರದಿ ಬಿಡುಗಡೆಯಾಗಿತ್ತು. 2024-25ರ ಅವಧಿಯಲ್ಲಿ ಸರಿಸುಮಾರು 326 ಕೋಟಿ ರೂಪಾಯಿ ಹಣ, ಅಂದರೆ 2024-25ರ ಅವಧಿಯಲ್ಲಿ ಜನವರಿಯಿಂದ 2025ರ ಅವಧಿಯ ಒಳಗೆ 326 ಕೋಟಿ ರೂಪಾಯಿ ಹಣ ಬಂದಿತ್ತು. ಇದರಲ್ಲಿ 153 ಕೋಟಿ ರೂಪಾಯಿ ಹಣ ದೇಣಿಗೆಯ ಸ್ವರೂಪದಲ್ಲಿ ಬಂದಿತ್ತು ಮತ್ತು 173 ಕೋಟಿ ರೂಪಾಯಿ ಹಣ ಬಡ್ಡಿಯ ರೂಪದಲ್ಲಿ ಬಂದಿತ್ತು. ಹಾಗೆಯೇ ದೇಗುಲಕ್ಕೆ ಪ್ರತಿದಿನ ಸರಾಸರಿ 70ರಿಂದ 80 ಸಾವಿರ ಭಕ್ತರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಜನವರಿ ತಿಂಗಳು 2024ರಲ್ಲಿ ಯಾವಾಗ ದೇವಸ್ಥಾನ ಲೋಕಾರ್ಪಣೆ ಆಯಿತು, ಅಲ್ಲಿಂದಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ದೇಣಿಗೆಯ ಎಣಿಕೆ ಜವಾಬ್ದಾರಿಯನ್ನು SBIನ ಹೆಗಲಿಗೆ ವಹಿಸಲಾಯಿತು. SBIನವರು ಈ ದೇಣಿಗೆಯ ಹಣ ಎಣಿಕೆಯನ್ನು ಮಾಡುವಂಥ ಜವಾಬ್ದಾರಿ ಇಟ್ಕೊಂಡ್ರು. ನಗದು ಕಾಣಿಕೆ 4 ದೇಣಿಗೆ ಹುಂಡಿಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಅಂದರೆ 4 ಕಡೆಗಳಲ್ಲಿ ಹುಂಡಿಗಳಿದ್ದಾವೆ, ಅವುಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಹುಂಡಿಗಳಲ್ಲಿ ಸಂಗ್ರಹ ಆಗಿರುವಂಥದ್ರಲ್ಲಿ 11 ಬ್ಯಾಂಕ್ ಸಿಬ್ಬಂದಿ ಮತ್ತು ಟ್ರಸ್ಟ್ನ 3 ಸೇರಿ 14 ಜನರ ತಂಡ ಇಲ್ಲಿ ಹಣವನ್ನು ಎಣಿಕೆ ಮಾಡುವಂತಹ ಕೆಲಸದಲ್ಲಿ ನಿರತವಾಗಿರುತ್ತೆ. ಹಣ ಎಣಿಕೆ ಕೆಲಸಕ್ಕೆ ಖಾಸಗಿ ಏಜೆನ್ಸಿಯೊಂದನ್ನು ಬ್ಯಾಂಕ್ ನೇಮಿಸಿಕೊಂಡಿತ್ತು. ನೋಡಿ, ಇವೆಲ್ಲವೂ ಕೂಡ ಅವ್ಯವಹಾರಗಳಿಗೆ ಹೇಗೆಲ್ಲ ಕಾರಣಗಳಾಗ್ತವೆ ಅಂತೇಳಿ. ಯಾರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೂತ್ಕೊಳ್ತಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ನಂಬಿಕೆಗಳ ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ರೀತಿಯಾದಂತಹ ಉದಾಹರಣೆಗಳು ಇಲ್ಲಿ ಗೋಚರಿಸ್ತದೆ. ಬ್ಯಾಂಕ್ನವ್ರಿಗೆ ಇವರು ಹೇಳಿದರೆ ಬ್ಯಾಂಕ್ನವರು ಒಂದು ಏಜೆನ್ಸಿಯನ್ನು ಇಟ್ಕೊಂಡಿದ್ದಾರೆ, ಆ ಏಜೆನ್ಸಿಯನ್ನು ತನಗೆ ಬೇಕಾದಂಥವ್ರನ್ನ ಇಟ್ಕೊಂಡಿದ್ದಾನೆ. ಇದರ ಪರಿಣಾಮವಾಗಿ ರಾಮನ ದುಡ್ಡಿಗೆ ಕನ್ನ ಹಾಕಲಾಗಿದೆ. ಹುಂಡಿ ಕಳ್ಳರ ಸುತ್ತ ಇರುವಂತಹ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಜೂನ್ 7ರಂದು ಹಣ ಕಳ್ಳತನದ ಬಗ್ಗೆ ಅಖಿಲೇಶ್ ಯಾದವ್ ಅವರು ಆರೋಪವನ್ನು ಮಾಡ್ತಾರೆ. ಜೂನ್ 7ನೇ ತಾರೀಕರಂದು ಆರೋಪವನ್ನು ಮಾಡ್ತಾರೆ. ದೇಣಿಗೆಯ ಸಂಗ್ರಹ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದಾಗಿತ್ತು. ದೇಶಾದ್ಯಂತ ಕಾಣಿಕೆ ಹಣದ ಬಗ್ಗೆ ಇದರಿಂದಾಗಿ ಚರ್ಚೆ ಶುರುವಾಯಿತು. ಹೌದಾ, ಈ ರೀತಿಯಾಗಿ ಹಣ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಯಿತು. ಅನುಮಾನದ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಟ್ರಸ್ಟ್ನವರು ಮುಂದಾಗ್ತಾರೆ.
ಆದರೆ ತನಿಖೆಗೆ ಆಗ್ರಹಿಸಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಟ್ರಸ್ಟ್ ಒಂದು ಪತ್ರವನ್ನು ಬರೆಯುತ್ತೆ. ಆ ಮೂಲಕ ಈ ಒಂದು ಹಣ ಕಳ್ಳತನದಲ್ಲಿ ನಾವು ಭಾಗಿದಾರರಲ್ಲ ಅನ್ನುವಂಥದ್ದನ್ನು ಟ್ರಸ್ಟ್ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಜೂನ್ 13ರಂದು SIT ತನಿಖೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸ್ತಾರೆ. ಈ ತನಿಖೆಯ ವೇಳೆ CCTVಗಳನ್ನು ಮರೆಮಾಚಿದ್ದು ಪತ್ತೆಯಾಗುತ್ತೆ. ಅಂದರೆ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ, ಆಯ್ದ ಕಡೆಗಳಲ್ಲಿ ಡಿಲೀಟ್ ಮಾಡಿದೆ ಅಂತೇಳಿ ಈಗಾಗಲೇ SIT ಪತ್ತೆ ಹಾಕಿದೆ. ಹಣದ ಎಣಿಕೆ ಸಿಬ್ಬಂದಿಯ ಡ್ರೆಸ್ ಕೋಡ್ನಲ್ಲೂ ಕೂಡ ಪಾಲನೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಈ CCTV ಫುಟೇಜ್ಗಳನ್ನು ನೋಡಿದಾಗ ಗೋಚರಿಸಿದೆ. ಭಾರೀ ಭದ್ರತೆಯ ಮಧ್ಯೆಯೂ ಹಣ ಎಣಿಕೆಯಲ್ಲಿ ಭಾಗಿಯಾಗಿರುವಂಥದ್ದು ಗೋಚರಿಸುತ್ತೆ. ಅಂದರೆ ಒಂದು ಕಡೆಯಲ್ಲಿ ಭದ್ರತೆ ಇದೆ, ಆದರೆ ಹಣ ಎಣಿಕೆಯಲ್ಲಿ ಭಾಗಿಯಾಗಿದ್ದವರ ತೀವ್ರ ವಿಚಾರಣೆಯನ್ನು ನಡೆಸಿದಾಗ SIT ಶಿಫಾರಸಿನ ಮೇಲೆ ನಿನ್ನೆ 3 ಜನರ ವಿರುದ್ಧ ದೂರನ್ನು ದಾಖಲಿಸಿಕೊಳ್ಳಲಾಯಿತು. ಯಾವಾಗ FIR ದಾಖಲಾಯಿತು ತಕ್ಷಣ 8 ಮಂದಿಯನ್ನು SIT ಬಂಧಿಸಿದೆ. ಯಾಕಂದರೆ ಅವ್ರಿಗೊಂದು ಅರೆಸ್ಟ್ ಮಾಡೋದಕ್ಕೆ ಬೇಕಾದ ಒಂದು ಆಧಾರ ಬೇಕಿತ್ತು. ಇಲ್ಲಿ ಡಬಲ್ ನೋಟು, ಕೈ ತುಂಬ ಕಾಸು ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಪ್ರತಿ ಬಂಡಲ್ಗೆ ಹೆಚ್ಚುವರಿ ನೋಟುಗಳನ್ನು ಸಿಬ್ಬಂದಿ ಸೇರಿಸ್ತಾ ಇದ್ರು. ಅಂದರೆ ಲೆಕ್ಕ ಬರೆಯುವಾಗ ಇರುವಂತಹ ನೋಟುಗಳು ಎಷ್ಟಿದ್ವು ಅದಕ್ಕಿಂತ ಎಕ್ಸ್ಟ್ರಾ ನೋಟುಗಳನ್ನು ಸೇರಿಸ್ತಾ ಇದ್ರು. ಬ್ಯಾಂಕ್ನಲ್ಲಿ ಪ್ರತ್ಯೇಕವಾಗಿ ನೋಟುಗಳನ್ನು ಎಣಿಸುವಂಥದ್ದಕ್ಕೆ ಹೋಗ್ತಿರಲಿಲ್ಲ. ಒಮ್ಮೆ ಇಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಎಲ್ಲಿ ದೇವಸ್ಥಾನದಲ್ಲಿ ಎಣಿಸಿದರೆ, ಹುಂಡಿ ಹಣ ಎಣಿಸುವಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಬ್ಯಾಂಕಲ್ಲಿ ಎಣಿಸ್ತಾ ಇರಲಿಲ್ಲ. ಬಂಡಲ್ಗಳನ್ನು ಮಾತ್ರ ಎಣಿಸಿ, ಎಷ್ಟು ಬಂಡಲ್ಗಳಿದಾವೋ ಅಷ್ಟು ಬಂಡಲ್ಗಳನ್ನು ಮಾತ್ರ ಎಣಿಸಿ ಅದರ ಆಧಾರದ ಮೇಲೆ ವೋಚರನ್ನು ರಚಿಸ್ತಾ ಇದ್ರು. ಹೀಗಾಗಿ ಪ್ರತಿ ಬಂಡಲ್ನಲ್ಲಿ ಹೆಚ್ಚುವರಿ ನೋಟು ಸೇರಿಸ್ತಾ ಇದ್ರು. ದೇಗುಲದಿಂದ ಬ್ಯಾಂಕ್ಗೆ ಬಂಡಲ್ಗಳನ್ನು ತೆಗೆದುಕೊಂಡು ಹೋಗುವಾಗ ಹೆಚ್ಚುವರಿ ನೋಟುಗಳನ್ನು ಕಳ್ಳತನ ಮಾಡಲಾಗ್ತಾ ಇತ್ತು. ಅಂದರೆ ಹೇಗೆ ವ್ಯವಸ್ಥಿತವಾಗಿ ಇಲ್ಲಿ ಹೆಗ್ಗಣಗಳು ಸೇರಿಕೊಂಡಿದ್ದಾವೆ ಅಂತೇಳಿ ಗೋಚರ ಆಗುತ್ತೆ. ಯಾರಿಗೂ ಅನುಮಾನದ ಬಾರದ ರೀತಿಯಲ್ಲಿ ಈ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು. ಇಲ್ಲಿ ವಿಶ್ವಾಸದ ದುರುಪಯೋಗ ಆಗಿರುವಂಥದ್ದು ಸ್ಪಷ್ಟ ಇದೆ. ಹಾಗಾಗಿನೇ ಡಬಲ್ ನೋಟುಗಳು ಇಲ್ಲಿ ಕಳ್ಳತನ ಆಗ್ತಾ ಇದೆ. ರಾಮಲಲ್ಲನ ಒಡವೆ ಕೂಡ ನಾಪತ್ತೆಯಾಗಿದೆ. ನೋಡಿ, ಬಾಲರಾಮ ಸುಂದರವಾಗಿ ಕಾಣಬೇಕು, ಬಾಲರಾಮನನ್ನು ನಾವು ಮುದ್ದಿಸಬೇಕು, ಬಾಲರಾಮನನ್ನು ನಾವು ಆರಾಧಿಸಬೇಕು, ಬಾಲರಾಮನನ್ನು ನಾವು ಚೆಂದಾಗಿ ನೋಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಭಕ್ತರು ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಡವೆಗಳನ್ನು ಅರ್ಪಿಸ್ತಾರೆ. ಹಾಗಾಗಿ ರಾಮಲಲ್ಲಾಗೆ ಅರ್ಪಿಸಿದಂತಹ ಮೂಗುತಿ ನಾಪತ್ತೆಯಾಗಿದೆ. ದೇವರ ಮೂರ್ತಿಗೆ ನೀಡಿದ್ದಂತಹ ಕಿವಿಯೋಲೆಯನ್ನು ಕಳ್ಳತನ ಮಾಡಲಾಗಿದೆ. ರಾಮನ ಕಾಲ್ಗೆಜ್ಜೆಯನ್ನು ಕೂಡ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಒಬ್ಬರು ಮಹಿಳೆ ಬೆಳ್ಳಿ ಕಾಗೆಯೊಂದನ್ನು ಸಮರ್ಪಿಸಿದರು. ಅದು ಕೂಡ ಈಗ ಕಳ್ಳತನ ಆಗಿದೆ. ಅದು ಟ್ರಸ್ಟ್ನ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ. ರಾಮ ಮಂದಿರದ ಸುದ್ದಿ ದೇಶಾದ್ಯಂತ ಕಿಚ್ಚು ಹಬ್ಬಿಸ್ತಾ ಇದ್ದಂತೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖಡಕ್ ಸಂದೇಶವೊಂದನ್ನು ಪಾಸ್ ಮಾಡಿದ್ದಾರೆ. ಸದ್ಯದಲ್ಲೇ ಸತ್ಯ ಹೊರಬರುತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಪೂರ್ವಜರು 500 ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ನೀವೆಲ್ಲ ಇನ್ನೇನು ಸ್ವಲ್ಪ ದಿನ ಕಾಯಿರಿ. ಅಯೋಧ್ಯೆಯನ್ನು ಅವಮಾನಿಸಬೇಡಿ. ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ. ಯಾರೇ ತಪ್ಪು ಮಾಡಿದ್ರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. अयोध्या पर आक्षेप मत करो. प्रभु श्री राम की मर्यादा का पालन करना सीखो और अयोध्या के बारे में जो कदपे समाचार मिल रहे थे, हमने कहा था SIT गठित की गई है. SIT की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा SIT की रिपोर्ट आई, तुरंत कार्रवाई प्रारंभ हो गई. ಇನ್ನು ರಾಮನ ದೇಣಿಗೆಯ ಹಣದ ವಿಚಾರದಲ್ಲಿ ನೋಡ್ತಾ ಹೋದಾಗ ಈಗಾಗಲೇ SBIನಲ್ಲಿ FD ಆಗಿ ಇಟ್ಟಿರುವಂಥದ್ದು 889.52 ಕೋಟಿ ರೂಪಾಯಿಗಳನ್ನು, ಹಾಗೆಯೇ ಮ್ಯೂಚುವಲ್ ಫಂಡ್ ಮೂಲಕವಾಗಿ ಇಟ್ಟಿರುವಂತಹ ಹಣ 87 ಕೋಟಿ ರೂಪಾಯಿಗಳು, PNBಯಲ್ಲಿ FD ಆಗಿರುವಂಥದ್ದು 694.49 ಕೋಟಿ ರೂಪಾಯಿಗಳು, ಆಟೋ ಸ್ವೀಪ್ ಅಕೌಂಟ್ನಲ್ಲಿ ಇರುವಂಥದ್ದು 40 ಕೋಟಿ ರೂಪಾಯಿ, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ FD ಆಗಿಟ್ಟಿರುವಂಥದ್ದು 313.87 ಕೋಟಿ ರೂಪಾಯಿ, ಇತರೆ ಹೂಡಿಕೆಗಳು ಅಂತೇಳಿ ಇರುವಂಥದ್ದು 75.12 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ರಾಮನ ದೇಣಿಗೆ ಹಣವನ್ನು ಈಗಾಗಲೇ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ರಾಮನ ಇದೇ ವಿಷಯದಲ್ಲಿ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮನ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. SITಗೆ ಮುಂಚಿತವಾಗಿಯೇ ವರದಿಯೊಂದನ್ನು ಹಸ್ತಾಂತರಿಸಿ ಅದರಂತೆಯೇ ತನಿಖೆ ನಡೆಸುತ್ತಿರುವಂತೆ ಕಾಣ್ತಾ ಇದೆ. ದೊಡ್ಡ ಮೀನುಗಳನ್ನು ರಕ್ಷಿಸಿ ಸಣ್ಣ ಮೀನುಗಳನ್ನು ಶಿಕ್ಷಿಸ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು
ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳಾಟದ ಬಗ್ಗೆ ಶ್ರೀರಾಮನ ವಿಗ್ರಹ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಳ್ಳತನ ಆಗಿರುವುದರ ಬಗ್ಗೆ ಹಣದ ಬಗ್ಗೆ ಮಾಹಿತಿ ಸಿಗಬೇಕು, ಭಕ್ತರಿಗೆ ಉತ್ತರ ಕೊಡುವ ಕೆಲಸವೂ ಆಗಬೇಕು. ಈ ಘಟನೆಯಿಂದ ಅಯೋಧ್ಯೆಯಲ್ಲಿ ಕಪ್ಪು ಮೋಡ ಆವರಿಸಿದೆ, ಅದು ಆದಷ್ಟು ಬೇಗ ಕರಗಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ರಾಮ ಮಂದಿರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೇ ಈ ಪಾಪದ ಕೆಲಸ ಮಾಡಿದ್ದಾರೆ, ಈಗಾಗಲೇ ಅವರನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಟ್ರಸ್ಟ್ನ ಸದಸ್ಯರಾಗಿರುವ ಪೇಜಾವರ ಶ್ರೀಗಳು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ದೇವರ ಮೇಲಿನ ನಂಬಿಕೆ ಹೋಗಿಲ್ಲ, ಆದರೆ ನಿರ್ವಹಣೆಗೆ ಕುಳಿತವರ ಮೇಲಿನ ನಂಬಿಕೆ ಉಳಿದಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎಲ್ಲ ವಿಷಯಗಳು ಕೂಡ. ಮತ್ತು ನಮ್ಮೆಲ್ಲರ ನಂಬಿಕೆ ಈಗ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತ ಹಾಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಚಿಗುರು ಜೊತೆಗೆ ಇನ್ನೂ ಬಲಿಷ್ಠವಾಗಿ ಯಾವುದೇ ರೀತಿಯ ಇಂಥ ಒಂದು ಘಟನೆ ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಡೆಯಲಿ ಅಂತ. ಕಪ್ಪು ಮೋಡ ಅಂತ ಈಗ ಬಂದಿದೆ, ಆದಷ್ಟು ಬೇಗ ಎಂಥ ಮೋಡ ಆದರೂ ಅದು ಕರಗಿ ನೀರಾಗಲೇಬೇಕು, ಮತ್ತೆ ಹೊಸ ಬೆಳಕು ಬರಲೇಬೇಕು, ಆ ಒಂದು ನಂಬಿಕೆ ನಾನಿದ್ದೀನಿ. ಈಗಾಗಲೇ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ. ಅಲ್ಲಿ ಈಗ ನಿಮ್ಮ ಅನೇಕ ಚಾನೆಲ್ಗಳಲ್ಲೂ ಸೇರಿದಂತೆ ಅಲ್ಲಿರುವಂಥ ಎಂಪ್ಲಾಯೀಸು ಕೆಲವರು ಈ ರೀತಿಯಾದಂಥ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅವರನ್ನು ತಕ್ಷಣ ಹಿಡಿದು ಈಗಾಗಲೇ SIT ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಇತ್ಯಾದಿ ಎಲ್ಲ ಕೆಲಸ ಮಾಡಿದ್ದಾರೆ. कि रोज लगभग 12 से 14 लाख रुपए का चंदा आया करता था मंदिर में। जब से ये खबरें मीडिया में आई हैं, ये घट के 1 लाख रुपए से भी कम हो गया। लोगों की आस्था को बहुत भारी ठेस पहुंची है। ये कोई मामूली, जो मैंने आपको इस तरह के ढेरों उदाहरण है, अखबारों में रोज छप रहा है। एक कोई रस्तोगी जी है, उन्होंने 2 दीपक दान में दिए, जिसमें से एक दीपक पे अखंड ज्योति जलाई गई। प्राण प्रतिष्ठा के बाद बता रहे हैं कि उस दीपक का कोई अता पता नहीं है। ಹೀಗೆ ಇಲ್ಲಿ ಆರೋಪಗಳು ಬರ್ತಿದ್ದಾವೆ, ಬೇಸರ ವ್ಯಕ್ತವಾಗ್ತಿದೆ, ತನಿಖೆಗೆ ಆಗ್ರಹ ನಡೀತಾ ಇದೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ಒತ್ತಾಯ ಎಲ್ಲೆಡೆಯಿಂದಲೂ ಕೂಡ ಕೇಳಿ ಬರ್ತಾರೆ. ಇನ್ನು ಬಿಡದಿ ಟೌನ್ಶಿಪ್ ಬಡಿದಾಟ ಶುರುವಾಗಿ ತಿಂಗಳೇ ಆಗೋಯಿತು, ಆದರೆ ಪರ ವಿರೋಧದ ಚರ್ಚೆಯ ಕಾವು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ CM DK ಶಿವಕುಮಾರ್ ನಡುವಿನ ಪತ್ರ ಸಮರ ಕೊನೆಯ ಹಂತಕ್ಕೆ ಬಂದಿದೆ. ಮುಖಾಮುಖಿ ಮಹಾಯುದ್ಧಕ್ಕೆ ಬೈರಮಂಗಲ ಸಂಚಾಕಿತು. ನಾಯಕರು ಮುಖಾಮುಖಿ ಆಗ್ತಾರಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬಿಡದಿಯಲ್ಲಿ ರೈತರ ಸಮರಕ್ಕಿಂತ ರಾಜಕೀಯ ನಾಯಕರ ಸಮರ ಜೋರಾಗ್ತಾ ಇದೆ. ಯೋಜನೆಯನ್ನು ಮಾಡಿಯೇ ಸಿದ್ಧ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಯೋಜನೆಗೆ ದಾರಿ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದೇ ಈಗ ಇಬ್ಬರು ನಾಯಕರ ಮಧ್ಯೆ ಮಹಾಕಾಳಗಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟಿದೆ. ಬಿಡದಿ ಟೌನ್ಶಿಪ್ನ ಪರ ವಿರುದ್ಧದ ಹೋರಾಟ ತಾರಕಕ್ಕೇರಿದ್ದು, ನಾಳೆ ಬಿಡದಿಗೆ ಚರ್ಚೆಗೆ ಬನ್ನಿ ಅಂತ CM DK ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪಂಥಾಹ್ವಾನವನ್ನು ಇವತ್ತು ಕೊಟ್ಟಿದ್ದಾರೆ. ಅಲ್ಲದೆ ನಾಳೆ ಬೆಳಗ್ಗೆ 11 ಗಂಟೆಗೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲಿ ಕೂತ್ ಚರ್ಚೆ ಮಾಡಕ್ ಹೋಗ್ತೀನಿ. ಬಂದ್ರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದ್ರೆ ಒಳ್ಳೇದು. ಇದು ಸ್ಮೂತ್ ಆಗಿ ಆಗಬೇಕು. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನ್ ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ, ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ.
ಆದರೆ ಇಲ್ಲಿ ಬಿಡದಿಯ ಬಹಿರಂಗ ಬ್ಯಾಟಲ್ ಹೇಗೆ ನಡೀತಿದೆ ಅನ್ನೋದನ್ನು ಗಮನಿಸಬೇಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK ವರ್ಸಸ್ HDK ಅನ್ನುವಂಥದ್ದು ಈಗಾಗಲೇ ನಡೀತಾ ಇದೆ. ಇದು ರೈತರು ಒಂದು ಕಡೆಯಲ್ಲಿ ಹೋರಾಟ ನಡೆಸ್ತಾ ಇರೋಂಥದ್ದು ಪ್ರತ್ಯೇಕ ಇದೆ. ಆದರೆ ನಾಳೆ ಬಿಡದಿಯಲ್ಲಿ ಬಹಿರಂಗ ಚರ್ಚೆ ಏನಾದರೂ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಬಹುತೇಕ ಅದು ನಡೆಯೋದಿಲ್ಲ. ಯಾಕೆಂದರೆ ಮತ್ತೊಂದು ಪತ್ರದ ಮೂಲಕ CM ಅವರು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಯವರು ಕರೆದಂತಹ ಚರ್ಚೆಗೆ ಕುಮಾರಸ್ವಾಮಿ ಅವರು ಹೋಗಿಲ್ಲ, ಬದಲಿಗೆ ತಾವೇ ಸಮಯ ಪ್ಲೇಸನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡಲಿದ್ದಾರೆ ಕುಮಾರಸ್ವಾಮಿ ಅವರು. ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇನ್ನು ಅಧಿಕಾರಿಗಳ ಜೊತೆಗೆ ಬೈರಮಂಗಲಕ್ಕೆ ಆಗಮಿಸೋದಕ್ಕೆ ಮುಖ್ಯಮಂತ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದು, ಇಬ್ಬರೂ ಸೇರಿ ಬಾಧಿತರ ಸಂಕಷ್ಟಗಳನ್ನು ಆಲಿಸೋಣ ಅಂತ ಸಲಹೆಯನ್ನು ಕೂಡ ಸೇರಿಸಿದ್ದಾರೆ. ಇನ್ನು ರಾಜಕೀಯ ನಾಯಕರ ಮಧ್ಯೆ ಬಿಡದಿ ಬ್ಯಾಟಲ್ ನಡೀತಾ ಇರುವಂಥ ಹೊತ್ತಲ್ಲೇ ಬಿಡದಿ ರೈತರಲ್ಲೇ ಪರ ವಿರೋಧ ಕೂಗು ಕೂಡ ಜೋರಾಗ್ತಾ ಇದೆ. ಕೆಲವು ರೈತರು 1 ಇಂಚು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ರೈತರು ಸರ್ಕಾರದ ಯೋಜನೆಗೆ ಜೈಕಾರ ಹಾಕ್ತಿದ್ದಾರೆ. ನಮ್ಮ ಭೂಮಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇದೇ ಈಗ ರೈತರ ನಡುವಿನ ಜಟಾಪಟಿಗೂ ಕೂಡ ವೇದಿಕೆ ಆಗ್ತಾ ಇದೆ. ಬಿಡದಿಯ ಬೈರಮಂಗಲದಲ್ಲಿ ಭೂಮಿ ಬಿಡ್ತೀವಿ ಬಿಡೋದಿಲ್ಲ ಅನ್ನುವಂಥ ಜಟಾಪಟಿ ಶುರುವಾಗಿದ್ದು, ಟೌನ್ಶಿಪ್ ವಿಷಯದಲ್ಲಿ ರೈತರಲ್ಲೇ 2 ಗುಂಪಾಗಿದ್ದು, ಯೋಜನೆಯ ವಿರುದ್ಧ ಇರುವಂಥವರು ಸಿಟ್ಟಿಗೆದ್ದಿದ್ದಾರೆ. ಇವತ್ತು ಸರ್ಕಾರದ ಯೋಜನೆಯ ವಿರುದ್ಧ ಪ್ರತಿಭಟನೆಗೆ ಆಗಮಿಸಿದಂತಹ ರೈತ ಸಂಘಟನೆಯ ಮುಖಂಡರಿಗೆ ಯೋಜನೆಯ ಪರವಾಗಿರುವಂಥವರು ಮುತ್ತಿಗೆ ಹಾಕಿದ್ದಾರೆ. ಹೊರಗಡೆಯಿಂದ ಬಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ, ಯೋಜನೆ ನಮಗೆ ಬೇಕು, ವಿರೋಧ ಮಾಡೋದಕ್ಕೆ ನೀವ್ಯಾರು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಅಡ್ಡಮತದಾನ ಕಮಲ ಪಕ್ಷದೊಳಗೆ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿರುವಂಥದ್ದು. ಇದರ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಿ ಸದ್ದಾಯಿತು. ಆದರೆ ಪಕ್ಷದೊಳಗೆ ಆಕ್ಷೇಪ ಅಸಮಾಧಾನಗಳು ಶುರುವಾದಂತಹ ಕಾರಣಕ್ಕಾಗಿ ಆಣೆ ಪ್ರಮಾಣವನ್ನು ಕೈಬಿಟ್ಟಿದ್ದ BJP ರಾಜ್ಯಾಧ್ಯಕ್ಷರು ಖುದ್ದು ತಾವಷ್ಟೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರು. ಎಲ್ಲ ಶಾಸಕರನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗುವ ಯೋಜನೆ ಕೈಬಿಟ್ಟಿದ್ದರಿಂದ ಸ್ವತಃ ತಾವೇ 1001 ರೂಪಾಯಿ ತಪ್ಪು ಕಾಣಿಕೆಯನ್ನು ಹಾಕಿ ಬಂದಿದ್ದಾರೆ. ಬೈಲೆಕ್ಷನ್ನಲ್ಲಿ 2ಕ್ಕೆ 2 ಸ್ಥಾನ ಸೋತಿದ್ದಾಯಿತು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡಕತ್ತರ್ಗೆಲ್ಲಿ ಸಿಲುಕಿದ್ದು ಆಯಿತು. ಇದೇ ಈಗ ಕಮಲ ನಾಯಕರಿಗೆ ಉರುಳಾಗಿ ಕಾಡ್ತಾ ಇದೆ. ದಿಲ್ಲಿ ನಾಯಕರ ಕೆಂಗಣಿಗೆ ಗುರಿಯಾಗಿರುವಂತಹ ರಾಜ್ಯ ನಾಯಕರು ಅಡ್ಡಮತದಾನದ ಪತ್ತೆಗೆ ಆಣೆ ಪ್ರಮಾಣದ ಮೊರೆ ಹೋಗೋದಕ್ಕೆ ಮುಂದಾಗಿದ್ರು. ಆದರೆ ಯಾವಾಗ ಈ ನಿರ್ಧಾರವನ್ನು BJP ರಾಜ್ಯಾಧ್ಯಕ್ಷರು ಪ್ರಕಟಿಸಿದ್ರು, ಆಗ ಪಕ್ಷದೊಳಗೇನೆ ಅಸಮಾಧಾನ ಭುಗಿಲೆದ್ದಿತ್ತು. ದಿಲ್ಲಿ ನಾಯಕರು ಕೂಡ ರಾಜಕೀಯವನ್ನು ದೇವಸ್ಥಾನಕ್ಕೆ ಹೇಳ್ಕೊಂಡು ಹೋಗಬೇಡಿ ಅಂತ ಹೇಳಿದರು. ಹೀಗಾಗಿ ಆಣೆ ಪ್ರಮಾಣ ಕೈಬಿಟ್ಟಿದ್ದ ವಿಜೇಂದ್ರ ಮಂಜುನಾಥನ ಸನ್ನಿಧಿಗೆ ಹೋಗಿ ತಪ್ಪು ಕಾಣಿಕೆ ಸಲ್ಲಿಸಿ ಬಂದಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂಥ ಆದಂಥ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನ್ನ ಮನಸ್ಸು ಕೂಡ ಅಗಾಧವಾದಂಥ ಘಾಸಿಯಾದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. CM DK ಶಿವಕುಮಾರ್ ಅವರ ಜೊತೆಗೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆತ್ಮೀಯತೆ ಹೊಂದಿದ್ದಾರೆ, ಇದರ ಜೊತೆಗೆ ವ್ಯವಹಾರವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಈ ಬಗ್ಗೆ ಖುದ್ದು ವಿಜೇಂದ್ರ ಧರ್ಮಸ್ಥಳದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಕೇಳಿಬಂದಂತಹ ದೊಡ್ಡ ಆರೋಪ ಅಂದರೆ ಅವರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ CM DK ಶಿವಕುಮಾರ್ ಅವರ ಜೊತೆಗೆ ಆತ್ಮೀಯರಾಗಿದ್ದಾರೆ, ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಈ ಬಗ್ಗೆ ವಿಜೇಂದ್ರ ಎಷ್ಟೇ ಸಮರ್ಥನೆಯನ್ನು ಕೊಟ್ಟರೂ ಕೂಡ ಚರ್ಚೆ ಮಾತ್ರ ನಿಂತಿರಲಿಲ್ಲ. ಹೀಗಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ವಿಜೇಂದ್ರ ಗುಡುಗಿದ್ದಾರೆ. ನನ್ನ ಹಾಗೂ DKಶಿ ನಡುವೆ ಯಾವುದೇ ಸಂಬಂಧ ಇಲ್ಲ, ಆದರೂ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಮತ್ತೆ DK ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ KPCC ಅಧ್ಯಕ್ಷರಾಗಿ ಏನ್ ಗೌರವನ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವನ ಕೊಡಬೇಕು ಕೊಡಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಭಗವಂತನ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇನೆ. ಯಾರು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆ ಭಗವಂತ ಒಳ್ಳೇದು ಮಾಡಲಿ. ಇನ್ನು ಆಣೆ ಪ್ರಮಾಣದ ಕಿತ್ತಾಟದ ಮಧ್ಯೆಯೇ ಹೈಕಮಾಂಡ್ ಅಂಗಳಕ್ಕೆ ಮತ್ತೊಂದು ವರದಿ ಹೋಗಿದೆ. ಅಡ್ಡಮತದಾನದ ಜೊತೆಗೆ ರಾಜ್ಯ BJPಯಲ್ಲಿನ ಆಂತರಿಕ ಬೆಳವಣಿಗೆಯ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ಒಂದನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತಾಗ್ತಾ ಇದೆ. ಇದೇ ವಿಚಾರವಾಗಿ ಇಂದು ಸೋಮಣ್ಣ ವರಿಷ್ಠರನ್ನ ಭೇಟಿ ಮಾಡಿದ್ದರು ಅನ್ನುವಂಥದ್ದು ಕಮಲಕೋಟೆಯೊಳಗಿನ ಚರ್ಚೆ. BJPಗೆ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಹಾಕಿದವರ ಮೇಲೆ ದಿಲ್ಲಿ ನಾಯಕರು ಫುಲ್ ಗರಂ ಆಗಿದ್ದಾರೆ. ಪಕ್ಷಕ್ಕೆ ಮಾಡಿದ ದ್ರೋಹವನ್ನು ಸಹಿಸುವುದಕ್ಕೆ ಆಗುವುದಿಲ್ಲ ಅಂತ ಮೇಲಿನ ಮೇಲೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ
ವಿ ಸೋಮಣ್ಣ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕೆಲ ಶಾಸಕರ ಅಡ್ಡ ಮತದಾನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದು, ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆ ಹಾಗೂ ರಾಜ್ಯ ನಾಯಕರ ವೈಫಲ್ಯದ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸೋಮಣ್ಣ ಅವರ ರಿಪೋರ್ಟ್ನಲ್ಲಿ ಇದೆ ಅಂತ ಹೇಳಲಾಗ್ತಿರುವಂಥ ಅಂಶಗಳು ರಾಜ್ಯ ಬಿಜೆಪಿ ಆಂತರಿಕ ಭಿನ್ನಮತದ ವರದಿ ಇದಾಗಿದ್ದು, ಅಡ್ಡ ಮತದಾನದ ಬಗ್ಗೆ ನಬೀನ್ಗೆ ರಿಪೋರ್ಟನ್ನು ಸಲ್ಲಿಸಿದ್ದಾರಂತೆ. ಪಕ್ಷದ ಮೇಲೆ ಅಡ್ಡ ಪರಿಣಾಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದ್ದು, ರಾಜ್ಯ ನಾಯಕರ ವೈಫಲ್ಯದ ಬಗ್ಗೆಯೂ ಕೂಡ ಇದರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿ ಸೋಮಣ್ಣ ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ. ಮೊನ್ನೆಯಷ್ಟೇ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಪ್ರಯಾಣಿಕರು ಪರದಾಡಿದ್ರು. ನಿನ್ನೆ ಮತ್ತೆ ಅದೇ ನಿಲ್ದಾಣದಲ್ಲಿ ಜನ ತಬ್ಬಿಬ್ಬಾಗಿದ್ರು. ಇದರ ಬೆನ್ನಲ್ಲೇ BMRCL ಸ್ಪಷ್ಟನೆ ನೀಡಿದ್ದು, ಪ್ರಯಾಣಿಕರ ಚೈನ್ ಬಾಗಿಲ್ನ ಗೇಟ್ವೇಯಲ್ಲಿ ಸಿಲುಕಿದ್ರಿಂದ ವ್ಯತ್ಯಯ ಆಗಿತ್ತು ಅಂತ ಹೇಳಿದೆ. RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ ಪತ್ರ ಬರೆದ ವಿಚಾರವಾಗಿ SR ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು. 100 ವರ್ಷ ಆದಮೇಲೆ ಎಂತೆಂಥ ಪ್ರಧಾನಮಂತ್ರಿಗಳೇ RSS ಅನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ, ಪ್ರಚಾರದ ತೆವಲಿಗೆ ಈ ರೀತಿಯಾಗಿ ಮಾತನಾಡಿದರೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಟಾಂಗ್ ಕೊಟ್ಟರು. ಆಪರೇಷನ್ ಸಿಂಧೂರ್ನಲ್ಲಿ ಹುತಾತ್ಮರಾದ 6 ವೀರ ಸೈನಿಕರ ಹೆಸರುಗಳನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ. ಯೋಧರ ಹೆಸರುಗಳನ್ನು ನವದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಗೌರವ ಪಟ್ಟಿಯಲ್ಲಿ ಶಾಶ್ವತವಾಗಿ ಕೆತ್ತಲಾಗಿದೆ. ಪುಣೆಯ ಲೋಹಗಢ್ ಕೋಟೆಯಿಂದ ತಳ್ಳಿ ಕೊಲೆಯಾದ ಉದ್ಯಮಿ ಕೇತನ್ ಅಗರ್ವಾಲ್ ಕೊಲೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಕೇತನ್ ತಂದೆ ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೇತನ್ ತಲೆಯಲ್ಲಿ ಕೂದಲಿಲ್ಲದ ಕಾರಣ ವಿಗ್ ಬಳಸ್ತಾ ಇದ್ರಂತೆ. ಈ ವಿಷಯವನ್ನು ಸಿಯಾ ಗೋಯಲ್ ಕುಟುಂಬಕ್ಕೂ ತಿಳಿಸಿದ್ರಂತೆ. ಇಂತಹ ಕ್ಷುಲ್ಲಕ ವಿಷಯಕ್ಕಾಗಿ ಕೊಲ್ಲುವುದು ಸರಿಯೇ ಎಂದು ಪ್ರಶ್ನಿಸಿದ್ದಾರೆ. ಆಂಧ್ರದ ಚಿಂತಲಗುಂಪಲ ಗ್ರಾಮದ ಮಹಾಲಕ್ಷ್ಮಮ್ಮ ಅನ್ನೋರು ಭಾರತೀಯ ಪ್ರಜೆಯಾಗಿ ಅಂತಿಮ ದಿನಗಳನ್ನು ಕಳೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಹೀಗಾಗಿ 2 ದಶಕಗಳ ಹಿಂದೆ ಪಡೆದುಕೊಂಡಿದ್ದ ಅಮೆರಿಕದ ಪೌರತ್ವವನ್ನು ತ್ಯಜಿಸಿ ಭಾರತಕ್ಕೆ ಮರಳಿದ್ದಾರೆ. ದೆಹಲಿಯ ಮುನ್ಕಾ ಕೈಗಾರಿಕಾ ಪ್ರದೇಶದಲ್ಲಿ ದುರಂತವೊಂದು ಸಂಭವಿಸಿದೆ. ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಹೋದಂತಹ 3 ಕಾರ್ಮಿಕರು ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ. 19 ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಇದರ ಮಧ್ಯೆ SIR 1 ವರ್ಷ ಪೂರೈಸಿದೆ. SIR ಪ್ರಕ್ರಿಯೆ ಅಡಿಯಲ್ಲಿ ಇದುವರೆಗೆ 6 ಕೋಟಿ ಮತದಾರರ ಹೆಸರುಗಳನ್ನು ಕೈಬಿಡಲಾಗಿದೆ. ಇದು ವಿರೋಧ ಪಕ್ಷಗಳು ಹಾಗೂ ಚುನಾವಣಾ ಆಯೋಗದ ನಡುವೆ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ತಮಿಳುನಾಡಿನ ಮರೀನಾ ಬೀಚ್ನಲ್ಲಿ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಈ ಮ್ಯಾರಥಾನ್ನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಪಾಲ್ಗೊಂಡಿದ್ದರು. 106 ಕ್ರೀಡಾಪಟುಗಳೊಂದಿಗೆ 6 ಕಿಲೋಮೀಟರ್ ಓಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಆಪರೇಷನ್ ಪರ್ವ ಮುಂದುವರೆದಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 6 ಸಂಸದರನ್ನ ಆಪರೇಷನ್ ಟೈಗರ್ ಮೂಲಕ ಏಕನಾಥ್ ಶಿಂಧೆ ಬಣ ಸೆಳೆದುಕೊಂಡಿದೆ. ಇದರ ಬೆನ್ನಲ್ಲೇ ಉದ್ಧವ್ ಬಣದ 14 ಶಾಸಕರು ಅಜ್ಞಾತ ಸ್ಥಳದಲ್ಲಿ ಏಕನಾಥ್ ಶಿಂಧೆ ಅವರ ಭೇಟಿಯಾಗಿದ್ದಾರೆ. ಮಧ್ಯಪ್ರದೇಶದ ರತ್ಲಂ ಜಿಲ್ಲೆಯಲ್ಲಿ ಮೊಹರಂ ಮೆರವಣಿಗೆಯ ವೇಳೆ ದೊಡ್ಡ ಅವಘಡ ಸಂಭವಿಸಿದೆ. ತಾಜಿಯಾ ಮೆರವಣಿಗೆಯ ವೇಳೆ ಹೈಟೆನ್ಷನ್ ವಿದ್ಯುತ್ ತಗುಲಿ 3 ಸಾವಿಗೀಡಾಗಿದ್ದಾರೆ. ಸ್ವೀಡನ್ನ ಪರಿಸರ ಸಚಿವೆ ರೆಮಿನಾ ಸರ್ಕಾರಿ ಸಭೆಗೆ ತಮ್ಮ 3 ತಿಂಗಳ ಮಗು ಕರೆತಂದಿದ್ರು. ಐರೋಪ್ಯ ಒಕ್ಕೂಟದ ಕೌನ್ಸಿಲ್ ಸಭೆಗೆ ಬಂದಾಗ ಮಗು ಕರೆತಂದಿರು. ಈ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ದಕ್ಷಿಣ ಅಮೆರಿಕದ ವೆನೆಜುವೆಲಾದಲ್ಲಿ ಭೀಕರ ಭೂಕಂಪಕ್ಕೆ 235 ಜನ ಬಲಿಯಾಗಿದ್ದಾರೆ. 7.2 ಮತ್ತು 7.5 ತೀವ್ರತೆಯ 2 ಪ್ರಬಲ ಭೂಕಂಪದಿಂದ ಅಪಾರ ಸಾವು ನೋವುಗಳು ಸಂಭವಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆಯಿಂದ 3 ದಿನ ಹಿಂದೂ ಮಹಾಸಾಗರದ ಪ್ರಮುಖ ದ್ವೀಪ ರಾಷ್ಟ್ರವಾದ ಸೆಷೆಲ್ಸ್ಗೆ ಭೇಟಿ ನೀಡಲಿದ್ದಾರೆ. ಸೆಷೆಲ್ಸ್ನ ರಾಷ್ಟ್ರೀಯ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಜಪಾನ್ನ ಕ್ಯೂಟೋ ನಗರದಲ್ಲಿ ಮಹಾಮಳೆಗೆ ಪ್ರವಾಹದ ಸ್ಥಿತಿ ಎದುರಾಗಿದೆ. ಮೇಲಿಂದ ಮೇಲೆ ಭೂಕುಸಿತವಾಗ್ತಾ ಇದ್ದು ಜನ ಪರದಾಡುವಂತಾಗಿದೆ. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ತೀಸ್ತಾ ಮತ್ತು ಇತರ ನದಿಗಳ ನಿರ್ವಹಣೆಗೆ ಬದ್ಧ ಅಂತ ಬಾಂಗ್ಲಾದೇಶ ಮತ್ತು ಚೀನಾ ಸಹಮತ ಸೂಚಿಸಿವೆ. ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಬೀಜಿಂಗ್ ಪ್ರವಾಸದಲ್ಲಿದ್ದು ಚೀನಾ ಸಚಿವರ ಜೊತೆಗೆ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ.